ಧನುರ್ರಾಶಿ ಮಾನಸಿಕವಾದಂತಹ ಸಮಾಧಾನ ಇರೋದಿಲ್ಲ. ಎಷ್ಟೇಯೋ ಕಷ್ಟಪಡ್ತೀರಿ, ಬೇರೆಲ್ಲ ವಿಚಾರಗಳನ್ನು ಮಾಡ್ತೀರಿ, ಆದರೆ ಮನಸ್ಸಿನ ಮೇಲೆ ಯಾಕೋ ಒಂದು ರೀತಿಯ ಕೆಟ್ಟ ಪರಿಣಾಮವೋ ದುಷ್ಪರಿಣಾಮವೋ ಬೀರುವಂಥದ್ದು, ಮನಸ್ಸಿಗೆ ಅಸಮಾಧಾನ ಆಗ್ತಕ್ಕಂಥದ್ದು. ದೈವ ಸಂಬಂಧವಾದಂತಹ ಕೆಲಸಗಳಿಗೆ ಯೋಜನೆಯನ್ನು ಹಾಕ್ತೀರಿ, ಧಾರ್ಮಿಕ ಕೆಲಸಗಳ ಬಗ್ಗೆ ಚಿಂತನೆಗಳು ನಡೆಯುತ್ತೆ, ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರಬೇಕು ಅನ್ನುವಂತಹ ಮಾತುಕತೆಗಳು ಆಗಬಹುದು. ಆದರೆ ಅದೆಲ್ಲ ಕೈಗೂಡಬೇಕು, ಅದಕ್ಕೆ ಯೋಗ ಬೇಕು, ಪೂರ್ವಜನ್ಮದ ಸುಕೃತ ಇರಬೇಕು ಅನ್ನುವಂಥದ್ದು. ಹಣದ ವ್ಯವಹಾರದಲ್ಲಿ ಹಿನ್ನಡೆಯಾಗ್ತಕ್ಕಂತಹ ಸೂಚನೆಗಳಿದೆ. ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ, ಇಲ್ಲದೇ ಇದ್ದರೆ ನಷ್ಟಕ್ಕೆ ಅದು ದಾರಿಯಾಗತ್ತೆ ಅಂತ ಅರ್ಥ. ಸಾಮಾಜಿಕವಾದಂತಹ ಕೆಲಸ, ಸಾಮರ್ಥ್ಯದ ಕೊರತೆ ಇವೆಲ್ಲವೂ ಕೂಡ ಇರಬಹುದು, ಇದನ್ನು ಗಮನಿಸ್ಕೊಳ್ಬೇಕು. ಜೊತೆಗೆ ಶಾರೀರಿಕವಾದಂತಹ ಸಮಸ್ಯೆಯಿಂದ ಒಂದಷ್ಟು ಆಲಸ್ಯ ಹೆಚ್ಚಾಗುವಂಥದ್ದಿದೆ. ತಾಯಿಯವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. 11 ಬಾರಿ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡಿ, ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬುದಾಗಿ ಶುಭವಾಗಿ. ಮಕರ ರಾಶಿ, ಹಳೆಯ ಸ್ನೇಹಿತರ ಭೇಟಿಯಾಗುತ್ತೆ, ಕೆಲವಷ್ಟು ವಿಚಾರಗಳ ಚರ್ಚೆಗೆ ಬರುತ್ತೆ, ಅದರಿಂದ ನಿಮಗೆ ಅನುಕೂಲದ ಸೂಚನೆಗಳು ಕಾಣ್ತಾ ಇರುವಂಥದ್ದು. ವಿನಾಕಾರಣ ಜಗಳವನ್ನು ಮಾಡೋದಕ್ಕೆ ಅವಕಾಶಗಳಾಗತ್ತೆ. ಯೋಚನೆ ಮಾಡಿ, ಜಗಳ ಮಾಡಬೇಕಾ ಬೇಡವಾ ಅನ್ನುವಂಥದ್ದು. ಯಾವುದೇ ಕಾರಣಕ್ಕೂ ಜಗಳಕ್ಕೆ ಮುಂದಾಗಬಾರದು ಅನ್ನುವಂಥದ್ದು. ಭಯ ಮತ್ತು ಕೋಪ ಇದೆರಡರಿಂದ ಕಾರ್ಯವಿಘ್ನವಾಗುತ್ತೆ. ಹೆದರಿಕೆ, ಯಾವ ಕೆಲಸ ಮಾಡೋದಕ್ಕೂ ಅಷ್ಟೊಂದು ಧೈರ್ಯ ಇರೋದಿಲ್ಲ. ಜೊತೆಗೆ ಭಯ ನಿಮ್ಮನ್ನು ಪೂರ್ಣವಾಗಿ ಆವರಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಇದರಿಂದ ಸಿಟ್ಟು ಬರುತ್ತೆ. ಯಾವುದೋ ಮಾತುಗಳನ್ನು ಆಡ್ತೀರಿ, ಯಾವುದೋ ನಿರ್ಧಾರಗಳನ್ನು ಮಾಡ್ತೀರಿ, ಇದು ತೊಂದರೆಗೆ ಕಾರಣವಾಗುತ್ತೆ ಎನ್ನುವಂಥದ್ದು. ಮನೆಯಲ್ಲಿ ಮಂಗಳ ಕಾರ್ಯದ ವಿಚಾರ ಚರ್ಚೆಗೆ ಬರುತ್ತೆ ಅಷ್ಟೇ, ಯಾವ ನಿರ್ಧಾರಕ್ಕೂ ಕೂಡ ನೀವು ಬರೋದಿಲ್ಲ. ಏನೂ ಅದರಿಂದ ಪ್ರಯೋಜನ ಆಗದೇ ಇರತಕ್ಕಂಥದ್ದಾಗುತ್ತೆ. ಪ್ರತಿಭೆಗೆ ತಕ್ಕ ಪ್ರತಿಫಲ ಸಿಕ್ಕಿದಾಗ ಮಾತ್ರ ಸಂತೋಷ ಸಮಾಧಾನಗಳಾಗ್ತಕ್ಕಂಥದ್ದು. ಅದರ ಬಗ್ಗೆ ಹೆಚ್ಚಿನ ಗಮನ ಇರಲಿ. ಆಂಜನೇಯ ಸ್ವಾಮಿಯ ಸ್ಮರಣೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ, ದಾಂಪತ್ಯದಲ್ಲಿ ಅನ್ಯೋನ್ಯತೆ ಎನ್ನುವಂಥದ್ದು ಬೇಕು. ಸಾಂಸಾರಿಕವಾಗಿ ಕೌಟುಂಬಿಕವಾಗಿ ಒಂದಷ್ಟು ಸಮಸ್ಯೆಗಳು ಅಥವಾ ಇನ್ನೇನೋ ಬೇಸರ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಪ್ರೇಮಿಗಳಿಗೆ ಅಶುಭ, ಜೊತೆಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಡುವಂಥದ್ದಾಗುತ್ತೆ. ಮಾನಸಿಕವಾಗಿ ಸಮಾಧಾನ ಬೇಕು ಅಂತಂದರೆ ಎಲ್ಲವೂ ಒಂದಷ್ಟರ ಮಟ್ಟಿಗೆ ಸರಿಯಾಗಿರಬೇಕು ಅನ್ನುವಂಥದ್ದು. ಅಶಾಂತಿ, ಅಸಂತೋಷ ಇವೆಲ್ಲವನ್ನೂ ಕೂಡ ಈ ದಿವಸ ವಿಶೇಷವಾಗಿ ನೋಡಬೇಕಾದಂಥದ್ದಾಗ್ಬಿಡುತ್ತೆ. ಮನಸ್ಸಿಗೆ ಸಮಾಧಾನ, ತೃಪ್ತಿ ಎನ್ನುವಂಥದ್ದು ಸಿಕ್ಕೋದಿಲ್ಲ. ಹಠದಿಂದ ಕಾರ್ಯವನ್ನು ಸಾಧನೆ ಮಾಡ್ತೀರಿ, ಮಾಡಬೇಕಾದಂತಹ ಅನಿವಾರ್ಯತೆಯೂ ಕೂಡ ಒದಗಿ ಬರಬಹುದು. ಆರ್ಥಿಕವಾದಂತಹ ಸಂಕಷ್ಟ ಉಂಟಾಗ್ಬೋದು. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾದರೂ ಕೂಡ ಅದು ತಾರಕಕ್ಕೆ ಏರಬಹುದು ಅನ್ನುವಂಥದ್ದು. ಮಕ್ಕಳಿಗೆ ತುಂಬ ಉತ್ತಮವಾದಂತಹ ಸಮಯ ಇದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ವಸ್ತುವನ್ನು ಖರೀದಿ ಅಥವಾ ಮಾರಾಟ ಮಾಡೋದಕ್ಕೆ ಬಹಳ ಉತ್ತಮವಾದಂತಹ ದಿವಸ. ದಂಪತಿಗಳಲ್ಲಿ ವಾದ ವಿವಾದಗಳು ಉಂಟಾಗತ್ತೆ, ಪರಸ್ಪರ ಕೋಪಕ್ಕೆ ಜಗಳಕ್ಕೆ ಕಾರಣವಾಗತ್ತೆ. ಕೆಲವರಂತೂ ಹೊಡೆದಾಟವನ್ನೇ ಮಾಡಿಕೊಳ್ಳಬಹುದು, ಅದರಲ್ಲಿ ಅಚ್ಚರಿ ಏನಿಲ್ಲ ಅನ್ನುವಂಥದ್ದು ಗೊತ್ತಾಗುವಂಥದ್ದು. ಮಕ್ಕಳಿಗೋಸ್ಕರವಾಗಿ ಸಮಯವನ್ನು ನೀಡಬೇಕಾಗತ್ತೆ. ಮಕ್ಕಳ ಅಭ್ಯುದಯ, ಅಭಿವೃದ್ಧಿ ಅಥವಾ ಅವರ ಅಗತ್ಯಕ್ಕೆ ಅನುಗುಣವಾಗಿ ನೀವು ನಿಮ್ಮ ಸಮಯವನ್ನು ಮೀಸಲಾಗಿ ಇಡಬೇಕಾದಂಥದ್ದಾಗತ್ತೆ. ನೀವು ನಿಮ್ಮ ಮನಸ್ಸಿಗೆ ಒಪ್ಪತಕ್ಕಂತಹ ಕೆಲಸಕ್ಕೆ ಮುಂದಾಗಿ ಆ ಕೆಲಸಗಳನ್ನು ಮಾತ್ರ ಮಾಡಿ ಅನ್ನುವಂಥದ್ದು ಸಲಹೆ. ಸ್ನೇಹಿತರಿಂದ ನಿಮಗೆ ಉತ್ತಮವಾದಂತಹ ಸಲಹೆ, ಸಹಕಾರ ಎಲ್ಲವೂ ಕೂಡ ಸಿಕ್ಕತ್ತೆ. ಸರಿಯಾದಂತಹ ರೀತಿಯಲ್ಲಿ ಅದನ್ನು ಸ್ವೀಕಾರ ಮಾಡಿ ಆಚರಣೆಗೆ ತಂದುಕೊಳ್ಳಿ ಅನ್ನುವಂಥದ್ದು. ಕೆಲಸದ ಶೈಲಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಿ. ನೀವು ಮಾಡ್ತಾ ಇರತಕ್ಕಂತಹ ಕೆಲಸ ಯಾವ ಶೈಲಿಯಲ್ಲಿದೆ, ಇದರಿಂದ ಏನು ತಪ್ಪು ಅನಾಹುತಗಳು ಕಷ್ಟಗಳು ಆಗ್ತಾ ಇದೆ, ಇದನ್ನು ಯಾವ ರೀತಿ ಬದಲಾಯಿಸ್ಕೊಳ್ಬೇಕು, ಹೇಗಿದ್ದರೆ ಒಳ್ಳೆಯದು ಅನ್ನುವಂಥದ್ದನ್ನೆಲ್ಲ ಗಮನಿಸಿ ಸರಿಯಾದ ನಿರ್ಧಾರವನ್ನು ಮಾಡಿ. ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಲಕ್ಷ್ಮೀನಾರಾಯಣ ದಂಪತಿಗಳು ನಿಮಗೆ ಸರ್ವಾಂಗೀಣವಾದಂತಹ ಅಭಿವೃದ್ಧಿಯನ್ನು ಕಲ್ಪಿಸಲಿ. ಶುಭವಾಗಿ.